ವೀಕ್ಷಕರೇ, ಇದೇ ಡ್ಯಾಮು, ಇದೇ ಜಲಾಶಯದ ನೀರು ರಾಜ್ಯ ಸರ್ಕಾರದ ಮಾನ ಕಾಪಾಡುತ್ತಾ ಬರ್ತಿದೆ ಅಂದರೆ ನೀವು ನಂಬಲೇಬೇಕು. ತಮಿಳುನಾಡಿಗೆ ನೀರು ಬಿಡಬೇಕಾದ ಪರಿಸ್ಥಿತಿ ಎದುರಾದಾಗ ರೈತರ ಕಣ್ತಪ್ಪಿಸಿ ಕದ್ದು ಮುಚ್ಚಿ ರಾತ್ರಿ ತಮಿಳುನಾಡಿಗೆ ಹರಿಯುವ ನೀರು ಇದೇ ನೀರು. ಆದರೆ ಇಲ್ಲಿ ಪೋಲಾಗುತ್ತಿರುವ ಇದೇ ನೀರು ಜಲಾನಯನ ತಗ್ಗು ಪ್ರದೇಶಗಳಲ್ಲಿ ಆತಂಕ ಸೃಷ್ಟಿ ಮಾಡಿದೆ, ಭಯದ ವಾತಾವರಣ ನಿರ್ಮಾಣ ಮಾಡಿದೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಹೀಗೆ ಹರಿಯುವ ನೀರು ನೋಡಿಯೇ ಸರ್ಗೂರಿನ ಜನ ಊರೇ ಬಿಟ್ಟು ಹೊರಟು ಹೋಗಿದ್ರಂತೆ. ಮನೆ ಖಾಲಿ ಮಾಡಿ ಸುರಕ್ಷಿತ ಪ್ರದೇಶಗಳಿಗೆ ತೆರಳಿದ್ರಂತೆ. ಸರ್ಗೂರು ತಾಲೂಕಿನ ಜನ ಮಾತ್ರವಲ್ಲ, ನಂಜನಗೂಡು, ಟಿ ನರಸೀಪುರ ತಾಲೂಕಿನ ಜನ ಕೂಡ ಆತಂಕಗೊಂಡಿದ್ರಂತೆ. ಅಷ್ಟಕ್ಕೂ ಈ ನೀರು ನೋಡಿ ಯಾಕೆ ಜನ ಭಯ ಪಡಬೇಕು ಅದನ್ನ ಹೇಳ್ತೀವಿ. ಜೊತೆಗೆ ಇಲ್ಲಿಗೆ ಯಾಕೆ ಭೂಮಿಪುತ್ರ ಚಂದನಗೌಡ ಸಿ ನೇತೃತ್ವದ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಸದಸ್ಯರು ಪದಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಧಿಕಾರಿಗಳಿಂದ ಇವರಿಗೆ ಸಿಕ್ಕ ಉತ್ತರವೇನು, ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ. ಅದಕ್ಕೂ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದ್ದ ಆ ವಿಡಿಯೋ ನೋಡಿ ಭಯಭೀತಗೊಂಡಿದ್ರೆ ಮೊದಲು ಈ ಸ್ಟೋರಿ ಕಂಪ್ಲೀಟ್ ನೋಡಿ. ವೀಕ್ಷಕರೇ, ಕಬಿನಿ ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಬೀಚನಹಳ್ಳಿಯಲ್ಲಿರುವ ಜಲಾಶಯ. ವನಸಿರಿ ನಾಡಿಗೆ ಮುಕುಟ ತಂದು ಕೊಟ್ಟಿರುವ ಈ ಕಬಿನಿ ಡ್ಯಾಂ ಬಗ್ಗೆ ಹಾಗಾಗಿ ಒಂದು ಆತಂಕಕಾರಿ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಲೇ ಇರುತ್ತೆ. ಕಬಿನಿ ಜಲಾಶಯದ ಬಲದಂಡ ಬಳಿ ಭಾರಿ ಪ್ರಮಾಣದ ಬಿರುಕು ಕಾಣಿಸಿಕೊಂಡಿದ್ದು ನಿತ್ಯ 300ರಿಂದ 500 ಕ್ಯೂಸೆಕ್ ನೀರು ಪೋಲಾಗುತ್ತಿದೆ. ತಕ್ಷಣ ದುರಸ್ತಿ ಮಾಡದಿದ್ರೆ ಡ್ಯಾಂ ಒಡೆದು ಹೋಗುವ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲರೂ ಹುಷಾರಾಗಿರಿ. ಅದರಲ್ಲೂ ನದಿ ತೀರದ ಜನ ಸುರಕ್ಷಿತ ಪ್ರದೇಶಗಳಿಗೆ ತೆರಳಿದ್ರೆ ಒಳಿತು ಎಂಬ ಮಾತು ಮಳೆಗಾಲದಲ್ಲಿ ಆಗಾಗ ಕೇಳಿ ಬರುತ್ತೆ. ಆದ್ರೆ ಮಳೆಗಾಲ ಮುಗಿದ ನಂತರ ಈ ಟಾಪಿಕ್ ಮರೆತೇ ಹೋಗುತ್ತೆ. ಹೀಗೆ ಎಚ್.ಡಿ. ಕೋಟೆ ಹಾಗೂ ಸರ್ಗೂರು ತಾಲೂಕಿನಲ್ಲಿ ಕೇಳಿ ಬರುವ ಈ ಸುದ್ದಿ ಸಾಚತನದ ಬಗ್ಗೆ ಖಚಿತಪಡಿಸಿಕೊಳ್ಳಲು ಇವತ್ತು ಖುದ್ದು ಭೂಮಿಪುತ್ರ ಚಂದನಗೌಡ ಸಿ ನೇತೃತ್ವದ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘ ಬೀಚನಹಳ್ಳಿ ಡ್ಯಾಂಗೆ ತೆರಳಿ ನೀರಾವರಿ ಇಲಾಖೆ ಅಧಿಕಾರಿಗಳ ಭೇಟಿ ಮಾಡಿತು. ಕಬಿನಿ ಡ್ಯಾಂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚಂದ್ರಶೇಖರ್ ಸೇರಿದಂತೆ ಇತರ ಅಧಿಕಾರಿಗಳಿಂದ ಮಾಹಿತಿ ಪಡೆಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಸುದ್ದಿ ನಿಜಾನ? ಡ್ಯಾಂ ಬಿರುಕು ಬಿಟ್ಟಿದೆಯಾ? ಈ ವಿಷಯ ಸರ್ಕಾರದ ಗಮನಕ್ಕೆ ಹೋಗಿಲ್ವಾ? ಈ ಬಗ್ಗೆ ತನಿಖೆ ನಡೆಸಿಲ್ವಾ? ಬಿರುಕಿನ ಅಸಲಿ ಎತ್ತೇನು? ಹೀಗೆ ಬಲದಂಡ ಬಿರುಕು ಬಗ್ಗೆ ಪ್ರಶ್ನೆಗಳ ಸುರಿಮಳೆಗೈದು ಮಾಹಿತಿ ಪಡೆದುಕೊಂಡಿತು. ತುಂಬಾನೇ ಮುಂದೆ ಸಾಕಷ್ಟು ಸಮಸ್ಯೆಗಳು ಆಗುತ್ತೆ ನಮ್ಮ ಸರ್ಗೂರು ಭಾಗದ ಜನತೆಗೆ ಅಂತೇಳಿ ಆಗ್ಲಿಪ್ಪ ನಮಗೆ ತುಂಬಾ ಆತ್ಮೀಯ. ಸರಿ, ನಾವು ಸೌಹಾರ್ದವಾಗಿ ಅವ್ರನ್ನ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಒಂದಷ್ಟು ವಿಚಾರಗಳ ಬಗ್ಗೆ ಸುದೀರ್ಘ ಸಮಾಲೋಚನೆ ಮಾಡಿಸಿ ಕೂಡಲೇ ನಾವು ಸಹ ಭಗವಂತನಿಂದ ನಿಮ್ಮ ಯುದ್ಧಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತೇಳಿ ನಿನ್ನೆ IPಯಲ್ಲಿ ಎಲ್ಲರೂ ಬಂದು ಈ ವಿಚಾರವನ್ನು ಮಾತನಾಡಿದ್ರು. ಸೊ ಅದನ್ನು ನಿಮ್ಗೆ ಕಾಲ್ ಮಾಡಿದ್ದೆ, ಮಾತಾಡೋಣ ಸರ್, ನಾನು ನಿಮ್ಮನ್ನು ಮೀಟ್ ಮಾಡಿದಂಗೆ ಆಕ್ಚುಲಿ ಈ ವಿಚಾರವಾಗಿ ಇನ್ವೆಸ್ಟಿಗೇಷನ್ ಇನ್ನೊಂದು ಕಂಪನಿ ಎರಡನೇ ಅಂತ ಇನ್ವೆಸ್ಟಿಗೇಷನ್ ಹೇಳಿದ್ದಾರೆ. ಸರ್ವೆ ಮಾಡಿದ್ದೆ ಎಲ್ಲ ಅಲ್ಲಿ ಹೋಗಿದ್ದಾರೆ. ನೀವು ಹೇಳಿದ್ರಲ್ಲಿ ನೀವು ಸತ್ತಿನ ಅದಕ್ಕೋಸ್ಕರ ಇದೊಂದು ಆಕ್ಚುಲಿ ಇದ್ರದ್ದು ಲೀಕೇಜ್ ಬಗ್ಗೆ ಈಗ ಅದೆಲ್ಲ ಪ್ರತಿಯೊಂದು ಎಲ್ಲ ಪೂರ್ತಿ ಎಲ್ಲ ಬಂದು ಇನ್ಸ್ಟ್ರಕ್ಷನ್ ಮಾಡಿ ಎಲ್ಲ ಕಮಿಟಿ ಮಾಡಿ ಈಗ ಬಂದು ಮಾಡಿದ್ದಾರೆ. ಈಗ ಒಂದು ಎಮರ್ಜೆನ್ಸಿ ಆ ಲೀಕೇಜ್ ಮಾತ್ರ ಅರೆಸ್ಟ್ ಮಾಡಲಿಕ್ಕೆ ಟೆಲಿಕಾಸ್ಟ್ ಇಲ್ಲ ನೆಕ್ಸ್ಟ್ ಇದರ 4 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. ರಿಲೀಸ್ ಆಗ್ಬಿಟ್ಟಿದೆ, ಸ್ಯಾಂಕ್ಷನ್ ಆಗಿದೆ. ಆದ್ರೆ ಅಧಿಕಾರಿಗಳು ಕೊಟ್ಟ ಉತ್ತರದಿಂದ ತೃಪ್ತರಾಗದ ಚಂದನಗೌಡ ಅವರು ಖುದ್ದು ಸ್ಥಳಕ್ಕೆ ಕರೆದುಕೊಂಡು ಹೋಗುವಂತೆ ಮನವಿ ಮಾಡಿದರು. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಕಬಿನಿ ಡ್ಯಾಂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚಂದ್ರಶೇಖರ್ ರೈತ ಸಂಘದವರ ಜೊತೆ ತೆರಳಿ ವಾಸ್ತವಾಂಶ ತಿಳಿಸಿದರು. ಈ ಲೀಕೇಜ್ ನೀರಿನಿಂದ ಮೇನ್ ಡ್ಯಾಮ್ಗೂ ಇದಕ್ಕೂ ಸಂಬಂಧ ಇಲ್ಲ, ಹಾಗಂತ ನಾವು ನಿರ್ಲಕ್ಷ್ಯ ವಹಿಸಿಲ್ಲ, ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಸರ್ಕಾರ ಕೂಡ, ಅದರಲ್ಲೂ ನೀರಾವರಿ ಇಲಾಖೆ ಸಚಿವರಾದ DCM DK ಶಿವಕುಮಾರ್ ಅವರು ಈ ಡ್ಯಾಮ್ಗೆ ಅತಿ ಹೆಚ್ಚು ಕಾಳಜಿ ವಹಿಸಿದ್ದಾರೆ. 4.5 ಕೋಟಿ ರೂಪಾಯಿ ತತ್ಕ್ಷಣದ ರಿಲೀಸ್ ಮಾಡಿ ಟೆಂಡರ್ ಕರೆಯುವಂತೆ ಸೂಚಿಸಿದ್ದಾರೆ. ಟೆಂಡರ್ ಪ್ರಕ್ರಿಯೆ ನಡೆದಿದೆ ಅಂತ ಹೇಳಿದ್ರು. ಅಲ್ಲದೆ ಡ್ಯಾಂ ಭದ್ರತೆಗೆ 32.5 ಕೋಟಿ ರೂಪಾಯಿ ಎಸ್ಟಿಮೇಟ್ ಕೊಟ್ಟಿದ್ದೀವಿ. ಬೋರ್ಡ್ ಮೀಟಿಂಗ್ ನಲ್ಲಿ ಅಪ್ರೂವಲ್ ಆಗಬೇಕಾಗಿದೆ. ತಕ್ಷಣದಲ್ಲಿ ಅದು ಕೂಡ ಆಗುತ್ತೆ ಅಂತ ಭರವಸೆ ನೀಡಿದ್ರು. ವೈರಲ್ ಆಗೋ ಮುಂಚೆನೆ ನಾವು ಸರ್ಕಾರದ ವತಿಯಿಂದ ಅಂಡರ್ ವಾಟರ್ ಏನಿದೆ ಅಂತ ರಿಮೋಟ್ ಆಪರೇಟಿಂಗ್ ಕಳಿಸಿ ಒಬ್ಬ ಮನುಷ್ಯನ ಹೊರಗಡೆ ಕಳಿಸಿ ಏನಾಗಿದೆ ರಿಪೋರ್ಟ್ ತಗೊಂಡಿದ್ವಿ.
ಆ ರಿಪೋರ್ಟ್ ಮೇಲೆ ನಾವು ಸರ್ಕಾರಕ್ಕೆ ಈಗಾಗಲೇ 4,50,00,000 ಎಸ್ಟಿಮೇಟ್ ಅಂದಾಜು ಪಟ್ಟಿ ಸಬ್ಮಿಟ್ ಮಾಡಿದ್ದೀವಿ. ಆಲ್ರೆಡಿ ನಮಗೆ ಬೋರ್ಡಿಗೆ ಹೋಗಿದೆ, ಟೆಂಡರ್ ಪ್ರೊಸೆಸ್ ಅಲ್ಲಿ ಇದೆ, ಬೋರ್ಡ್ಗೆ ಹೋಗಿದೆ, ಮತ್ತೆ ಟೆಂಡರ್ ಪ್ರೊಸೆಸ್ ಅಲ್ಲಿ ಇದೆ. ಆಮೇಲೆ ಜಲಾಶಯದ ಒಟ್ಟಾರೆ ಅಭಿವೃದ್ಧಿಯಾಗಿ ಅಂದ್ರೆ ಜಲಾಶಯ ಹಿನ್ನೀರಿನ ಭಾಗದಲ್ಲಿ ನಮ್ಮ ಜಲಾಶಯ ಏನಿದೆ ಅದು ಸಂಪೂರ್ಣವಾಗಿ ರಿಪೇರಿ ಮಾಡಬೇಕು, ದುರಸ್ತಿ ಮಾಡಬೇಕು. 50 ವರ್ಷ ಆಗಿರೋದ್ರಿಂದ, ಏಜ್ ಆಫ್ ವಯಸ್ಸು ಆಗಿರೋದ್ರಿಂದ ಸಂಪೂರ್ಣ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಅಂದ್ಬಿಟ್ಟು ನಾವು 32.25 ಕೋಟಿಗೆ ಅಂದಾಜು ಪಟ್ಟಿ ಸಲ್ಲಿಸಿದ್ದೀವಿ. ಅದು ಪ್ರಸ್ತುತ ಸರ್ಕಾರಕ್ಕೆ ಬೋರ್ಡ್ ಮೀಟಿಂಗ್ ಕಳಿಸಿದ್ವಿ. ಆ ಬೋರ್ಡಲ್ಲಿ ಅಪ್ರೂವ್ ಆಯಿತು ಅಂದರೆ ಈ ಜಾಗದ ಕಬಿನಿ ಜಲಾಶಯ ಬಲದಂಡೆ ನಾಲೆಗೆ ಅಲ್ಲದೆ ಸಮಗ್ರವಾಗಿ ನಮ್ದೇನೋ ಜಲಾಶಯ ಹಿಂಭಾಗದಲ್ಲಿ ಏನು ಕಟ್ಟಡ ಇದೆ, ಕಟ್ಟಡದಲ್ಲಿನೂ ಅಭಿವೃದ್ಧಿ ಕಾಮಗಾರಿಗಳು ಆಗುತ್ತದೆ. ಒಟ್ಟಾರೆಯಾಗಿ ನಮ್ಮದು ಡ್ರಿಪ್ ಯೋಜನೆಯಲ್ಲಿ ಈಗಾಗಲೇ ಪ್ರಸ್ತುತ ನಮ್ಮ ಜಲಾಶಯದ್ದು ಗೇಟ್ ಆಗಲಿ ದುರಸ್ತಿ ಮಾಡೋಕ್ಕೆ ಮತ್ತು ಡ್ಯಾಮ್ ಬಾಡಿ ಗ್ರೌಟಿಂಗ್ ಮಾಡೋದಕ್ಕೆ ಎಲ್ಲ ಪಾರ್ಟ್ ಕನ್ಸಿಡರ್ ಮಾಡ್ಕೊಂಡು 136 ಕೋಟಿಗೆ ಎಸ್ಟಿಮೇಟನ್ನು ಆಲ್ರೆಡಿ ನಾವು ಕಳಿಸ್ಕೊಟ್ಟಿದ್ದೀವಿ. ಈ ಒಂದು ತುರ್ತಾಗಿ ಮಾಡಲಿಕ್ಕೆ ಸರ್ಕಾರ ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತು ಶಾಸಕರು ಅವರ ಒತ್ತಾಸೆ ಮೇರೆಗೆ ಈ 4,00,00,000 ಕೋಟಿ ತಕ್ಷಣವಾಗಿ ರಿಲೀಸ್ ಮಾಡಿ ಟೆಂಡರ್ ಮಾಡಲಿಕ್ಕೆ ಹೇಳಿದರೆ ಟೆಂಡರ್ ಪ್ರೊಸೆಸ್ಸಲ್ಲಿದೆ. ಮತ್ತು ಇದರ ಡ್ಯಾಮ್ಗೆ ಸೆಕ್ಯೂರಿಟಿ ಅಂದರೆ ಡ್ಯಾಮ್ ಭದ್ರಕ್ಕೆ ಅದಕ್ಕೋಸ್ಕರ 32 ಕೋಟಿಗೆ ಇದು ಮಾಡಿದೆ ಎಸ್ಟಿಮೇಟು. ಅದಕ್ಕೂ ಅಪ್ರೂವಲ್ ಸಹ ಬೋರ್ಡ್ ಇದೆ, ಬೋರ್ಡ್ ಮೀಟಿಂಗಲ್ಲಿ ಆಗ್ತಾ ಇದೆ, ಅದನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರೆ ಸರ್ಕಾರ ತಕ್ಷಣ ಕ್ರಿಯೆ ಕೈಗೊಂಡು ಇದಕ್ಕೆ ಒಂದು ಸ್ಪಂದಿಸಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಅಧಿಕಾರಿಗಳ ಜೊತೆ ಖುದ್ದು ಪರಿಶೀಲನೆ ನಡೆಸಿದ ಬಳಿಕ ಮಾತಾಡಿದ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಚಂದ್ರಗೌಡ ಸಿ, ಬಲದಂಡೆ ಬಿರುಕು ಬಗ್ಗೆ ಮಾಹಿತಿ ಪಡೆದಿದ್ದೀವಿ. ಸದ್ಯ ರೈತರಿಗೆ ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಏನೊಂದು ಆತಂಕ, ಒಂದು ಛಾಯೆ ಮೂಡಿಸಿತ್ತು. ಹಾಗಾಗಿ ನಮಗೆ ಬಂದಂತ ರೈತ ಕಲ್ಯಾಣಕ್ಕೆ ಬಂದಂತ ಒಂದು ದೂರನ್ನ ಆಧರಿಸಿ ನಾವಿವತ್ತು ಖುದ್ದಾಗಿ ನಮ್ಮ ಈ ಭಾಗದ ಈ ಡ್ಯಾಮ್ನ ಕಮ್ಯುನಿಟಿ ಡ್ಯಾಮ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂಥ ಶ್ರೀಯುತ ಚಂದ್ರಶೇಖರ್ ಜೊತೆ, ಹಾಗೆ ಡಬಲಿ ಆದಂಥ ಗಣೇಶ್ ಅವ್ರ ಜೊತೆ, ಈ ಡ್ಯಾಮ್ನ ಅಧಿಕಾರಿಗಳ ಜೊತೆ ನಾವು ಖುದ್ದಾಗಿ ನೇರ ಏನಿವತ್ತೊಂದು ಆರೋಪವನ್ನು ಈ ನಮ್ಮ ಕಬಿನಿ ಡ್ಯಾಮ್ ಈ ವನಸಿರಿ ನಾಡಿನಲ್ಲಿ 4 ಏಷ್ಯಾ ಖಂಡದಲ್ಲೇ 4 ಅಣೆಕಟ್ಟನ್ನು ಹೊಂದಿರತಕ್ಕಂಥ ಬಹಳ ಪುಣ್ಯವಾದ ಒಂದು ಈ ಜಾಗದಲ್ಲಿ ಈ ಸಮಸ್ಯೆಗಳನ್ನು ನಾವು ಕೂಡ ನೋಡಬೇಕು ಅಂತೇಳಿ ಖುದ್ದಾಗಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆಲ್ರೆಡಿ ಪ್ರಾಥಮಿಕ ವರದಿಯನ್ನು ನಮಗೆ ಈ ಡ್ಯಾಮ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಬಹುಶಃ ನಾವು ಕೂಡ ಖುದ್ದಾಗಿ ನೋಡಿರೋದ್ರಿಂದ ಬಹುಶಃ ಇಲ್ಲಿ ತನಕ ಏನು ಈ ವಿಚಾರವಾಗಿ ಅಷ್ಟು ಆತಂಕ ಪಡುವಂಥದ್ದೇನಂತದಿಲ್ಲ ಅನ್ನೋ ಒಂದು ಸತ್ಯತೆಯನ್ನು ನಾವು ನೋಡಿದ್ದೀವಿ. ಹಾಗಾಗಿ ಕೂಡಲೇ ನಾವು ಕೂಡ ಶಾಸಕರಿಗೆ ಮಾತನಾಡಿದ್ದೇವೆ. ಈಗ ನಾನು ಕೂಡ ಅಧಿಕಾರಿಗಳ ಜೊತೆ ಅವರು ಕೂಡ ಕೂಡಲೇ ಈ ಒಂದು ಪ್ರಾಥಮಿಕ ಹಂತದಲ್ಲಿ ಆಗಿರತಕ್ಕಂಥ ಈ ಒಂದು ಸಮಸ್ಯೆಗೆ ಪರಿಹಾರವಾಗಿ ಸರ್ಕಾರದಿಂದ ಹಣವನ್ನು ಬಿಡುಗಡೆಗೊಳಿಸಿ ಒಂದು ಪ್ರಾಥಮಿಕದಲ್ಲಿ ಒಂದು ವಿಶೇಷ ಒಂದು ತನಿಖಾ ತಂಡವನ್ನ ನೇಮಕ ಮಾಡಿ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಮುಕ್ತ ಮಾಡಿ ಈ ಡ್ಯಾಮ್ನ ಅಭಿವೃದ್ಧಿಗೆ, ಸರ್ವತೋಮುಖ ಅಭಿವೃದ್ಧಿಗೆ ಬಹಳ ಮುಖ್ಯವಾಗಿ ವಿಶೇಷವಾಗಿ ಸರ್ಕಾರವನ್ನ ನಾನು ಈ ಸಂದರ್ಭದಲ್ಲಿ ಒಂದು ಪ್ರೀತಿಯಿಂದ ಒಂದು ಮಾತನ್ನ ಕೇಳ್ತೀನಿ. ಇವತ್ತೇನ್ ಸಕ್ಕರೆ ನಾಡು ಅಂತ ಹೇಳಿ ನಾವೇನ್ ಕರಿತೀವಿ, KRS ಮಾದರಿಯಂತೆ ಪೊನ್ನಟ ನಾಡು ಕಬಿನಿ ಡ್ಯಾಮ್ ಅನ್ನು ಕೂಡ ಅಭಿವೃದ್ಧಿ ಪಡಿಸಿದ್ದೆ ಆದ್ರೆ ನಿಜಕ್ಕೂ ಮತ್ತೊಂದು ನಮ್ಮ ದಕ್ಕನ್ ಪ್ರಸ್ಥಭೂಮಿಯಲ್ಲಿ, ಅದು ದಕ್ಷಿಣ ಕರ್ನಾಟಕದಲ್ಲಿ ಮತ್ತೊಂದು ವಿಶ್ವಕ್ಕೆ ಒಂದು ಕೊಡುಗೆಯಾಗಿ ಕೊಡ್ತಕ್ಕಂತ ಒಂದು ಡ್ಯಾಮ್ನ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಈ ಡ್ಯಾಮ್ನ ಅಭಿವೃದ್ಧಿ ಮಾಡ್ಲಿ. ಇದರಿಂದ ನಂಜನಗೂಡು ಟಿ ನರಸೀಪುರ ತಾಲೂಕಿನ ರೈತರಿಗೆ ಕಾವೇರಿ ತಾಯಿ ಬದುಕು ಕಲ್ಪಿಸಿಕೊಟ್ಟಿದ್ದಾಳೆ. ಹೀಗಾಗಿ ಆಯಾ ಭಾಗಗಳಿಗೆ ಸುವ್ಯವಸ್ಥಿತವಾಗಿ ನೀರು ಬಿಡಬೇಕೆಂದು ಅಧಿಕಾರಿಗಳಿಗೆ ಇದೇ ವೇಳೆ ಚಂದನಗೌಡ ಅವರು ಮನವಿ ಮಾಡಿದರು. ಪ್ರದೇಶ ಏನಿವತ್ತು 1,26,000 ಎಕರೆಗಷ್ಟು ಬೆಳೆಯನ್ನ ಬೆಳೀತಕ್ಕಂಥ ನಿಟ್ಟಿನಲ್ಲಿ ಒಂದು ಜೀವಧಾರೆ ಆಗಿದೆ ಈ HD ಕೋಟೆ ಮತ್ತು ಸರಗೂರು ಭಾಗದ, ಹಾಗೆ ನಂಜನಗೂಡು ಭಾಗದ, ಟಿ ನರಸೀಪುರದ ಭಾಗದ ರೈತರಿಗೆ ಒಂದು ಬದುಕನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಮಾತೆ. ಹಾಗಾಗಿ ನಾನು ವಿಶೇಷವಾಗಿ ಈ ಒಂದು ಡ್ಯಾಮ್ನ ಅಧಿಕಾರಿಗಳ ಪ್ರಾರ್ಥನೆಯನ್ನ ಮಾಡಿದ್ದೇನೆ. ಸಕಾಲಕ್ಕೆ ರೈತರಿಗೆ ಬೇಕಾದಂತ ಒಂದು ನೀರಿನ ವ್ಯವಸ್ಥೆಯನ್ನ ಮಾಡೋದ್ರ ಮುಖಾಂತರ ಬೆಂದೋಗಿರ್ತಕ್ಕಂಥ ರೈತರ ಬದುಕಲ್ಲಿ ಒಂದಷ್ಟು ಹೊಸ ಜೀವನವನ್ನ ಈ ಹೊಸ ವರ್ಷದಲ್ಲಿ ಹೊಸ ಜೀವನವನ್ನ ಪ್ರಾರಂಭ ಮಾಡಲಿಕ್ಕೆ ಸೂಕ್ತವಾದಂತ ನೀರಿನ ಸೌಕರ್ಯವನ್ನು ಒದಗಿಸ್ಕೊಡ್ಲಿ ಅಂತ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನನ್ನ ಅನ್ನದಾತರ ಪರವಾಗಿ ಕೇಳಲಿಕ್ಕೆ ಅಂತ ನಾನು ಬಯಸ್ತೀನಿ. ಒಟ್ಟಲ್ಲಿ ಇಷ್ಟು ದಿನ ಗೊಂದಲಗಳಿಗೆ ಭೂಮಿಪುತ್ರ ಚಂದ್ರಗೌಡ ಅವರು ತೆರೆ ಎಳೆದಿದ್ದಾರೆ. ಅಲ್ಲದೆ KRS ಮಾದರಿಯಲ್ಲಿ ಕಬಿನಿ ಅಣೆಕಟ್ಟನ್ನು ಕೂಡ ಅಭಿವೃದ್ಧಿ ಪಡಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಈ ವೇಳೆ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ಸಮಂತ್, ರಾಜ್ಯ ಪತ್ರಿಕಾ ಕಾರ್ಯದರ್ಶಿ ಹರೀಶ್ ಪಿ ಗೌಡ, ಮೈಸೂರು ಜಿಲ್ಲಾ ಅಧ್ಯಕ್ಷ ಅನಿಲ್ ಕುಮಾರ್, ಜಿಲ್ಲಾ ಗೌರವಾಧ್ಯಕ್ಷ ಮಾದೇಗೌಡ, HD ಕೋಟೆ ತಾಲೂಕಾಧ್ಯಕ್ಷ ಉಮೇಶ್, ಸರ್ಗೂರು ತಾಲೂಕು ಅಧ್ಯಕ್ಷ ಲೋಕೇಶ್, MD ಮಂಚಯ್ಯ, HC ಶಿವಣ್ಣ, ದಾಸೇಗೌಡ, ರವಿಕುಮಾರ್, ಪಳನಿಸ್ವಾಮಿ, NK ಶಂಕರ್, ಬಸವರಾಜ್, HN ಬಸವರಾಜ್, ಶ್ರೀನಿವಾಸ, ಶಿವಣ್ಣಗೌಡ, ಸಂತೋಷ್ HB, ರಾಜನಾಯಕ, ಮಹೇಶ್ HB,
ಚಿಕ್ಕಣ್ಣ, ಗೋಪಾಲಕೃಷ್ಣ, ಸತೀಶ್ ಸಾಗರೆ, ಮನು BA, ಮಣಿ, ನಾಗರಾಜ್, ರಮೇಶ್, ನವೀನ್ SN ಉಪಸ್ಥಿತರಿದ್ದರು. ಇನ್ನೊಂದು ವಿಷಯ ಇಲ್ಲಿ ಹೇಳಲೇಬೇಕು. ಬಲದಂಡ ಬಿರುಕು ಮುಂದೊಂದು ದಿನ ಆಪತ್ತಿಗೆ ಕಾರಣವಾಗಬಹುದು. ಆದಷ್ಟು ಬೇಗ ಬಲದಂಡ ಬಿರುಕಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲೇಬೇಕಾಗಿದೆ. ಈ ಮೂಲಕ ಪೋಲಾಗುತ್ತಿರುವ ನೀರನ್ನು ತಡೆದು ಜನರಲ್ಲಿ ಒಂದು ನಂಬಿಕೆ ಬರುವಂತೆ ಮಾಡಬೇಕಾಗಿದೆ. HD ಕೋಟೆಯಿಂದ ಶ್ರೀಕಂಠ ಹೀರಳಿ, ಇಂಡಿಯಾ ಫಸ್ಟ್ ನ್ಯೂಸ್, ನಿರ್ಭೀತಿಯಿಂದ ನಿಮಗಾಗಿ.